ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾವು ತಿರುವನಂತಪುರಮಲ್ಲಿ ಇದ್ದೀರಿ. ತಿರುವನಂತಪುರಮಲ್ಲಿ ರೈಲ್ವೆ ಸ್ಟೇಷನಲ್ಲಿ ರಿಟೈರಿಂಗ್ ರೂಮ್ ಬುಕ್ ಮಾಡಿದ್ದೀನಿ. ರಿಟೈರಿಂಗ್ ರೂಮ್ ಅಂದರೆ ಏನು, ಅದು ಹೇಗೆ ಬುಕ್ ಮಾಡೋದು, ಅದರ ಕಾಸ್ಟ್ ಡೀಟೇಲ್ಸ್ ಎಲ್ಲ ಮುಂದೆ ಹಂಗೆ ವೀಡಿಯೋದಲ್ಲಿ ನೋಡ್ಕೊಂಡ್ಬನ್ನಿ. ಇದು ಬಂದ್ಬಿಟ್ಟು ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಇರುತ್ತೆ. ಮೇಜರ್ ರೈಲ್ವೆ ಸ್ಟೇಷನಲ್ಲೆಲ್ಲ ನಿಮಗೆ ಈ ರಿಟೈರಿಂಗ್ ರೂಮ್ಸ್ ಇರುತ್ತೆ. ಇದು ನೀವು 12 ಅವರ್ ಬುಕ್ ಮಾಡ್ಬೋದು, 24 ಅವರ್ಸ್ ಬುಕ್ ಮಾಡ್ಬೋದು. ಇದ್ರ ಕಾಸ್ಟ್ ಬಂದ್ಬಿಟ್ಟು ತುಂಬ ಕಮ್ಮಿ ಇದೆ, ಹೊರಗಿನ ಕಂಪೇರ್ ಮಾಡೋದು ತುಂಬ ಕಮ್ಮಿ ಇದೆ. ಇದರ ನಾಲೆಜ್ ಬಂದ್ಬಿಟ್ಟು, ಇದರ ತಿಳುವಳಿಕೆ ಬಂದ್ಬಿಟ್ಟು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ತೆಗಿತಾ ಇದ್ದೀನಿ. ಪ್ರತಿ ಸರಿ ನಾನು ರೈಲ್ವೆ ಸ್ಟೇಷನ್ಗೆ ಬಂದಾಗ ರಿಟೈರಿಂಗ್ ರೂಮೇ ಯೂಸ್ ಮಾಡೋದು. ಸರಿ, ಈ ಸತಿ ವಿಡಿಯೋ ಮಾಡಿ ಎಲ್ಲರಿಗೂ ಶೇರ್ ಮಾಡೋಣ, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ತಿರುವನಂತಪುರಂ ರೈಲ್ವೆ ಸ್ಟೇಷನ್ ಸೆಂಟ್ರಲ್ಲು. ಸೊ ನೀವು ಅಲ್ಲಿ ರೈಲ್ ಇಳಿದ ತಕ್ಷಣ ಎಕ್ಸಿಟ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ರಿಟೈರಿಂಗ್ ರೂಮ್ ಕಾಣುತ್ತೆ ನೋಡಿ. ಈ ರಿಟೈರಿಂಗ್ ರೂಮ್ದು ಸ್ಟೇರ್ಸ್ ಹತ್ಕೊಂಡು ಹೋಗ್ಬೇಕಿದು. ಇದರದ್ದು ಬುಕ್ ಮಾಡೋದು ಹೇಗೆ, ಇದರ ರೇಟು ಅದೆಲ್ಲ ನಾನು ಮುಂದೆ ಹೇಳ್ತೀನಿ. ಫಸ್ಟು ರೂಮ್ ಬುಕ್ ಮಾಡಿರೋದನ್ನ ಅಲಾಟ್ ಮಾಡಿದಾರ ನೋಡೋಣ. ಅದಾದಮೇಲೆ ಅದರ ಇನ್ಫಾರ್ಮೇಷನ್ ಹೇಳ್ತೀನಿ, ಆನ್ಲೈನಲ್ಲಿ ಹೇಗೆ ಬುಕ್ ಮಾಡೋದು ಅಂತ. ನೋಡಿ, ಇಲ್ಲಿ ನಮಗೆ ಸೆಂಟರ್ ಇರುತ್ತೆ, ಸರಿ ಹೆಲ್ಪ್ ಡೆಸ್ಕ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಡೀಟೇಲ್ಸ್ ಕೊಡಬೇಕು. ಅದಕ್ಕೆ ಮುಂಚೆ ರೇಟ್ ನೋಡ್ಕೊಳ್ಳೋಣ. ರೇಟ್ ನೋಡಿ, AC XXಗೆ ಒಬ್ಬರಿಗೆ 24 ಅವರ್ಸ್ ಆದರೆ 2016, 2 ಅವರ್ಸ್ ಆದರೆ 1210. ನಾನು ಬುಕ್ ಮಾಡೋದು ಡಾರ್ಮೆಟ್ರಿ 12 ಅವರ್ಸ್ಗೆ 240 ರೂಪೀಸ್ ಪರ್ ಪರ್ಸನ್ ಆಗುತ್ತೆ. ಇಲ್ಲಿ ಬಂದರೆ ಇಲ್ಲಿ ನಿಮ್ಗೆ ಹೆಲ್ಪ್ ಡೆಸ್ಕ್ ಇರುತ್ತಲ್ಲ ಸರ್, ಇದೆ ರಿಟೈರಿಂಗ್ ರೂಮ್. ಇಲ್ಲಿ ಫಾರ್ಮ್ ಒಂದು ಕೊಡ್ತಾರೆ ನೋಡಿ, ಈ ಥರ ಫಾರ್ಮ್ ಇರುತ್ತೆ. ಈ ಫಾರ್ಮಲ್ಲಿ ನೇಮು, RR ರೆಫರೆನ್ಸ್ ನಂಬರು, ಟ್ರಾನ್ಸಾಕ್ಷನ್ ನಂಬರು, ಮೊಬೈಲ್ ನಂಬರು, ಡೇಟು, ಇದು ಬಂದ್ಬಿಟ್ಟು ನೀವು ರಿಟರ್ನ್ ರೂಮ್ ಬುಕ್ ಮಾಡಿದ ತಕ್ಷಣ ಅಲ್ಲೇ ಸಿಗುತ್ತೆ ಡೀಟೇಲ್ಸು. ಇಲ್ಲಿ ಬಂದ್ಬಿಟ್ಟು ಬರೀಬೇಕು. ಆದರೆ ಈ ಪ್ರೋಸೆಸ್ ಏನಂತ ಹೇಳಿದ್ರೆ, ನಾವು ಪ್ರಿಂಟೌಟ್ ತೊಗೊಂಬರ್ಬೇಕು. ಪ್ರಿಂಟೌಟ್ ತೊಗೊಂಬಂದರೆ ಇದು ಬರೆಯೋ ಅವಶ್ಯಕತೆ ಇಲ್ಲ. ಪ್ರಿಂಟೌಟ್ ತೊಗೊಂಬಂದಿಲ್ಲ ಅಂದರೆ ಇದು ಮ್ಯಾನುಯಲಾಗಿ ಬರೀಬೇಕಾಗತ್ತೆ. ಅದು ಬರೆದಾದ್ಮೇಲೆ ಅಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಾದ್ಮೇಲೆ ನಮಗೆ ಒಬ್ಬರಾದ್ರೆ ಒಂದು ಬೆಡ್ಶೀಟ್ ಕೊಡ್ತಾರೆ. ಆ ಬೆಡ್ಶೀಟ್ ತೊಗೊಂಡು ನಮ್ಗೆ ಯಾವ ರೂಮಿಗೆ ಹೋಗೋಂತ ಹೇಳ್ಬೇಕು ಆ ರೂಮ್ಗೆ ಹೋಗ್ಬೇಕಾಗತ್ತೆ. ಅಂದರೆ ಅಲಾಟ್ ಮಾಡಿರೋ ರೂಮ್ಗೆ ಹೋಗ್ಬೋದು ನಾವಲ್ಲಿ. ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ, ಇಲ್ಲಿ ಬಂದ್ಬಿಟ್ಟು ನಾವೇ ಇದು ಬೀಗ ತೊಗೊಂಬರ್ಬೇಕು. ಆ ಥರ ಓಪನ್ ಇರುತ್ತೆ, ಆದರೆ ಬೀಗ ನಾವೇ ತೊಗೊಂಬರ್ಬೇಕು. ಬೀಗ ತೊಗೊಂಬಂದಿಲ್ಲ ಅಂದರೆ ಕಷ್ಟ ಆಗುತ್ತೆ. ಬನ್ನಿ ರೂಮ್ ಅಲಾಟ್ ಮಾಡಿರೋ ರೂಮ್ಗೆ ಹೋಗೋಣ ಇವಾಗ. ಇಲ್ಲಿ ನೋಡಿದ್ರೆ ಹಾಗೆ ನೀವು, ಇಲ್ಲಿ ವೆರೈಟೀಸ್ ಆಫ್ ರೂಮ್ಸ್ ಇದೆ. ಸೂಪರ್ AC ಡಿಲಕ್ಸು, AC ಡಿಲಕ್ಸು, 2 ಬೆಡ್ರೂಮು, AC ಡಾರ್ಮೆಟ್ರಿ, ನಾನ್ AC ಡಾರ್ಮೆಟ್ರಿ, AC ಹೆಟ್ಟು, ಲೇಡೀಸ್ ಸಪ್ರೇಟು. ಇಲ್ಲಿ ಜೆಂಟ್ಸ್ ಸಪ್ರೇಟ್ ಇದೆ, ಲೇಡೀಸ್ ಸಪ್ರೇಟ್ ಇದೆ. ಬನ್ನಿ, ನಾನು ಬುಕ್ ಮಾಡೋದು AC ಡಾರ್ಮೆಟ್ರಿ ಜೆಂಟ್ಸು. ಮುಂದೆ ಹೋಗೋಣ, ತೋರಿಸ್ತೀನಿ ಹೇಗಿದೆ ಅಂತ. ನನಗೆ ಒಂದು ಬೆಡ್ಶೀಟ್ ಸಿಕ್ಕಿದೆ. ಬೆಡ್ಶೀಟು ಇರುತ್ತೆ. ಒಳಗಡೆ ಹೇಗಿರುತ್ತೆ ನನಗೆ ಗೊತ್ತಿಲ್ಲ, ಇನ್ನು ಒಳಗಡೆ ಹೋಗ್ಬಿಟ್ಟು ನೋಡೋಣ. ಇದು ನೋಡಿ, ರೈಲ್ವೆ ಸ್ಟೇಷನಲ್ಲಿ ಒಳಗಡೆ ಇದೆ. ನಾನು ಹೇಳಿದಾಗೆ ರೈಲ್ವೆ ಸ್ಟೇಷನ್ ಒಳಗಡೆ ಬಂದಿದ ತಕ್ಷಣ ಆ ಸ್ಟೇರ್ಸ್ ಹತ್ತು ಬಂದರೆ ನಿಮಗೆ ಈ ರಿಟೈರಿಂಗ್ ರೂಮ್ ಸಿಗುತ್ತೆ. ಇನ್ನೊಂದೇನೆಂದರೆ, ಇದು ಪದ್ಮನಾಭ ಸ್ವಾಮಿ ಟೆಂಪಲಿಂದ ರಿಟೈರಿಂಗ್ ನಾವಿರೋ ಜಾಗಕ್ಕೆ 1 ಕಿಲೋಮೀಟ್ರು ವಾಕಬಲ್ ಡಿಸ್ಟೆನ್ಸು. ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ಬೋದು ನಾವು. ಇಲ್ಲಿ ಫುಲ್ ಸೆಕ್ಯೂರಿಟಿ ಇದೆ, ಯಾಕಂದರೆ ಇದು ಗೌರ್ಮೆಂಟ್ ಇದೆ ಅಲ್ವಾ, ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ನೋಡಿ, ಕ್ಲೀನಾಗಿರುತ್ತೆ, ಯಾವುದೇ ಥರದ ಪ್ರಾಬ್ಲಮ್ಸ್ ಇರಲ್ಲ. ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ನೋಡಿ, ಡಾರ್ಮೆಟ್ರಿ, ಜೆಂಟ್ಸ್ ಕ್ಯಾಬಿನ್. ಇದೆಲ್ಲ ನಮಗೆ ಸಿಕ್ಕಿರೋ ರೂಮ್ ಬಂದ್ಬಿಟ್ಟು B2 B3. ಫುಲ್ AC ಇರುತ್ತೆ. B3 B4 B3. ನೋಡಿ, ಈ ಥರ ಹಿಡಿದು ನೀವು ಬೀಗ ತೊಗೊಂಬಂದಿಲ್ಲ ಅಂದರೆ ಈ ಥರ ಚಿಲ್ಕ ಮಾತ್ರ ಇರುತ್ತೆ. ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಇದು ಬೀಗ ತೊಗೊಂಬಂದರೆ ಇಲ್ಲಿ ಹಾಕ್ಬಿಟ್ಟು ಬೀಗ ಎತ್ಕೊಂಡು ಹೋಗ್ಬೋದು ನಾವು. ಇಲ್ಲಿರೋ ಇದು ಕೊಡಲ್ಲ. ನೋಡಿ, ಇದು ರೂಮು. ಬೆಡ್ಶೀಟ್ ಆಲ್ರೆಡಿ ಹಾಕಿದ್ದೀನಿ. ಒಂದು ತಲೆದಿಂಬು ಇರುತ್ತೆ. ಇಲ್ಲಿ ನಿಮಗೆ ಲೈಟ್ ಇದೆ, ಇದು AC, ಒಂದು ಸ್ಟಡಿ ಟೇಬಲ್ ಇದೆ, ಸ್ಟಡಿ ಲೈಟ್ ಇದೆ, ಒಂದು ತಲೆದಿಂಬು, ಬೆಡ್ಡು, ಆಮೇಲೆ ಒಂದು ಕನ್ನಡಿ ಪ್ಲಸ್ ಬಟ್ಟೆ ಹಾಕೋದಕ್ಕೆ ಒಂದು ಹ್ಯಾಂಕರ್, ಆಮೇಲೆ ಒಂದು ಚೇರು. ಸಪೋಸ್ ನೀವು ಬೀಗ ಹಾಕ್ಕೊಂಡಿದ್ರೆ ಈ ಥರ ಒಂದು ಲಾಕರ್ ಇರುತ್ತೆ. ಡ್ರಾಯರಲ್ಲಿ ನಿಮ್ಮ ಸಾದ ಐಟಮ್ಸ್ ಇಟ್ಬಿಟ್ಟು ಹೋಗ್ಬೋದು ನೀವು. ಇದರಲ್ಲೇ ಇದೆ ರೂಮ್ ಟೂರ್ ಅಂತ ಹೇಳ್ಬೋದು. ಇದನ್ನು ಬುಕ್ ಮಾಡೋದು ಹೇಗೆ, ಏನೇನು ಡೀಟೇಲ್ಸ್ ಬೇಕು ಅದನ್ನು
ಈ ನೆಕ್ಸ್ಟ್ ಬರುತ್ತೆ ನೋಡಿ, ಅದ್ರಲ್ಲಿ ನೋಡ್ಕೊಳ್ಳಿ. ನೋಡಿದ್ರೆ ಏನಾದರೂ ಡೌಟ್ಸ್ ಇದ್ದರೆ, ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಕಮೆಂಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಹೇಳೋದು ಮರ್ತೋದೆ, ಇಲ್ಲಿ ಟಾಯ್ಲೆಟು ಇದೆ. ಇಲ್ಲಿ ನೋಡಿ, ಇದು ಟಾಯ್ಲೆಟು. ಒಳಗೆ ಯಾರಿದ್ದಾರೆ ನೋಡ್ತೀನಿ ಫಸ್ಟ್. ಯಾರಿಲ್ಲ ನೋಡಿ. ಟಾಯ್ಲೆಟು, ಇಂಡಿವಿಜುವಲ್ ಟಾಯ್ಲೆಟ್ಸ್ ಇದೆ. ಇಲ್ಲಿ ನೀವು AC ರೂಮ್ ಬುಕ್ ಮಾಡಿದ್ರೆ ನಿಮಗೆ ಹಾಟ್ ವಾಟರ್ ಸಿಗುತ್ತೆ. ಇದು ಸ್ನಾನ ಮಾಡೋಕ್ಕೆ ಟಾಯ್ಲೆಟ್ ಇದು. ಓಕೆ, ಟಾಯ್ಲೆಟು ವೆಸ್ಟರ್ನ್ ಕಮೋಡು ಪ್ಲಸ್ ಹ್ಯಾಂಡ್ ಸಿಂಕ್ಸ್. ಇಲ್ಲಿ ಹಾಟ್ ವಾಟರ್ ಸಿಗುತ್ತೆ ನಿಮಗೆ AC ರೂಮ್ ಬುಕ್ ಮಾಡಿದ್ರೆ. ನಾನ್ AC ಮಾಡಿದ್ರೆ ನಿಮಗೆ ಹಾಟ್ ವಾಟರ್ ಸಿಗಲ್ಲ. ಸಾಕಾಗಲ್ವಾ 240 ರೂಪಾಯಿಗೆ ಇಷ್ಟೊಂದು ಫೆಸಿಲಿಟಿ ಸಿಗೋದು? ಅದು ರೈಲ್ವೆ ಸ್ಟೇಷನ್ ಇಳಿದಿದ ತಕ್ಷಣ ಯಾವುದೇ ಜಂಜಾಟ ಇಲ್ದಿರ ನಾವು ರೂಮಲ್ಲಿ ಬಂದು ಸೆಟ್ಲ್ ಆಗ್ಬೋದು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ರಿಟರ್ನ್ ಹೋಗ್ಬೋದು. ಬೇರೆ ಎಲ್ಲ ಹೋಗ್ಬೇಕು ಅಲ್ಲಿ ಹೋಗ್ಬೋದು. ಇವಾಗ ಟಿಕೆಟ್ ಬುಕ್ ಮಾಡೋದು ಹೆಂಗೆ ನೋಡೋಣ, ರಿಟರ್ನಿಂಗ್ ರೂಮ್ ಹೆಂಗೆ ಬುಕ್ ಮಾಡೋದು ನೋಡೋಣ. ಗೂಗಲ್ಗೆ ಹೋಗ್ಬಿಟ್ಟು IRCTC ಲಾಗಿನ್ ಮಾಡ್ಕೊಳ್ಳಿ. ಆ ಟಿಕೆಟ್ ಎಲ್ಲಿ ಬುಕ್ ಮಾಡಿರ್ತೀರಲ್ಲ ಅದಕ್ಕೆ ನಿಮ್ಗೆ IRCTC ID ಪಾಸ್ವರ್ಡ್ ಇರಬೇಕು. IRCTC ವೆಬ್ಸೈಟ್ಗೆ ಹೋಗ್ಬಿಟ್ಟು ಇಲ್ಲಿದೆ ನೋಡಿ, ಲಿಂಕ್ ಕ್ಲಿಕ್ ಮಾಡಿ. ಅಲ್ಲಿ ಲಾಗಿನ್ ಡೀಟೇಲ್ಸ್, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ID ಪಾಸ್ವರ್ಡ್ ಇರುತ್ತೆ ಅಲ್ಲ, ಪೋರ್ಟಲ್ಗೆ ಲಾಗಿನ್ ಆಗೋದಕ್ಕೆ ID ಪಾಸ್ವರ್ಡ್ ಹಾಕ್ಬಿಟ್ಟು ಕ್ಯಾಪ್ಚಾ ಟೈಪ್ ಮಾಡಿಬಿಟ್ಟು ಲಾಗಿನ್ 1 ಟೈಮ್ ಪಾಸ್ವರ್ಡ್ ಬರುತ್ತೆ. 1 ಟೈಮ್ ಪಾಸ್ವರ್ಡ್ ಹಾಕಿದ್ರೆ ನೀವು ಬುಕ್ ಆಗಿರೋ ಟಿಕೆಟ್ಸ್ ಆಟೋಮೆಟಿಕ್ ತೋರಿಸುತ್ತೆ. ನಂದು 2 ಟಿಕೆಟ್ ಇದೆ, ನಾನು ಸೆಕೆಂಡ್ ಒನ್ ಬುಕ್ ಮಾಡ್ತಿದ್ದೀನಿ. ಯಾವುದಂತ ಹೇಳಿದ್ರೆ ಎರ್ನಾಕುಲಮಿಂದ ತಿರುವನಂತಪುರಂಗೆ ಪರಶುರಾಮ್ ಎಕ್ಸ್ಪ್ರೆಸ್. ಸೊ ಅಲ್ಲಿ ನಿಮಗೆ ರಿಟರ್ನಿಂಗ್ ರೂಮ್ ಆಪ್ಷನ್ ಬರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರಿಟರ್ನಿಂಗ್ ರೂಮ್ದು ಈ ಥರ ಅಂದರೆ ರಿಟರ್ನಿಂಗ್ ಸಪ್ರೇಟ್ ವೆಬ್ಸೈಟ್ ಓಪನ್ ಆಗುತ್ತೆ. IRCTCಯಿಂದ ಹೊರಗಡೆ ಬಂದು ರಿಟರ್ನಿಂಗ್ ರೂಮ್ ಬರುತ್ತೆ. ಇಲ್ಲಿ PNR ನಂಬರ್ ಆಟೋಮೆಟಿಕ್ ಬರುತ್ತೆ. ಇಲ್ಲ ನೀವು ಸ್ಟಾರ್ಟಿಂಗಿಂದ ಮಾಡಬೇಕಂತ ಹೇಳಿದ್ರೆ ಡೈರೆಕ್ಟಾಗಿ IRCTC ರಿಟರ್ನಿಂಗ್ ರೂಮ್ ಅಂತ ಟೈಪ್ ಮಾಡಿದ್ರೆ ಮತ್ತೆ ಅದೇ ಗೂಗಲಲ್ಲಿ ಇಲ್ಲಿ ಮಾಡ್ಬೋದು. ಹೆಂಗಂತ ಹೇಳಿದ್ರೆ ನಿಮ್ಮ ಹತ್ರ IRCTC ಲಾಗಿನ್ ಮಾಡಿದಿರಾ, ನಿಮ್ಮ ಹತ್ರ PNR ನಂಬರ್ ಇದ್ದರೆ ಡೈರೆಕ್ಟಾಗಿ ರಿಟರ್ನಿಂಗ್ ರೂಮ್ಗೆ ಹೋಗ್ಬೋದು. ರಿಟರ್ನಿಂಗ್ ರೂಮ್ ಹೋಗ್ಬಿಟ್ಟು PN ನಂಬರ್ ಹಾಕಿದ್ರೆ ನಿಮ್ಮ ಡೀಟೇಲ್ಸ್ ಆಟೋಮೆಟಿಕ್ ಪಿಕ್ ಬರುತ್ತೆ ಅಲ್ಲಿ. ಇಲ್ಲ ನಾನೇನು ಮಾಡ್ತೀನಿ ಅಂದರೆ IRCTC ವೆಬ್ಸೈಟಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಯಾಕಂದ್ರೆ ನನಗೆ PNR ನಂಬರ್ ಜ್ಞಾಪಕ ಇಲ್ಲ. ಸರ್ಚ್ ಮಾಡಿ. ಇಲ್ಲೇನಾಗುತ್ತಂದರೆ ನೀವು IRCTCಯಿಂದ ಮುಖಾಂತರ ಹೋದರೆ ಆಟೋಮೆಟಿಕ್ ಬರುತ್ತೆ. ಇಲ್ಲ ಸಪ್ರೇಟ್ ಹೊಸದಾಗಿ ಲಿಂಕ್ ಓಪನ್ ಮಾಡಿದ್ರೆ ಮತ್ತೆ IRCTCದು ID ಪಾಸ್ವರ್ಡ್ ಹಾಕಬೇಕು. ಇಲ್ಲಿ ಹಾಕ್ಬಿಟ್ಟು ಲಾಗಿನ್ ಮಾಡಬೇಕಾಗತ್ತೆ. ಲಾಗಿನ್ ಆಗಿದ ತಕ್ಷಣ ನಿಮ್ಮ ಟ್ರೈನ್ ಡೀಟೇಲ್ಸು, ನೀವು ಯಾವತ್ತು ಡಿಪಾರ್ಚರ್ ಆಗ್ತಿದ್ದೀರಾ, ಎಲ್ಲಿ ಅಂದರೆ ಡಿಪಾರ್ಚರ್ ಯಾವಾಗ ತಿರುವನಂತಪುರಂಗೆ ರೀಚ್ ಆಗ್ತಿದ್ದೀರಾ ಅಂತ ಸಿಗೋ ಡೀಟೇಲ್ಸ್ ಬರುತ್ತೆ. ಇಲ್ಲಿ 2 ಥರದ್ದು ನಿಮಗೆ ಫೆಸಿಲಿಟಿ ಇದೆ. ಒಂದು ಡಬಲ್ ಅಂತ ಒಂದು ಇರುತ್ತೆ, ಆಮೇಲೆ ಒಂದು ಡಾರ್ಮೆಟ್ರಿ. 2 ಥರದ್ದು ರೂಮ್ ಫೆಸಿಲಿಟಿ ಇರುತ್ತೆ. ಇದು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ಯಾವತ್ತು ತಿರುವನಂತಪುರಮಲ್ಲಿ ರೀಚ್ ಆಗ್ತೀರಾ ಆವತ್ತಿನ ಡೇಟು, ಅಲ್ಲಿಂದ ನೀವು ಎಷ್ಟು ಗಂಟೆಯಲ್ಲಿ ಇರ್ತೀರಾ, 24 ಅವರ್ಸ್ ಆಗಲಿ 12 ಅವರ್ಸ್ ಆಗಲಿ ಡಿಪೆಂಡ್ಸ್ ಅದ್ರ ಮೇಲೆ. ನಾನು ಬಂದ್ಬಿಟ್ಟು 13th 6:40 ರೀಚ್ ಆಗ್ತೀನಿ. ಸೊ ಅಂದರೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಮುಂದೆ ತೋರಿಸ್ತೀನಿ ಅದನ್ನ. ಇಲ್ಲಿ ನಾನು ಬೆಡ್ ಟೈಪ್ ಬಂದ್ಬಿಟ್ಟು ಫಸ್ಟು ಡಬಲ್ ಸೆಲೆಕ್ಟ್ ಮಾಡ್ತೀನಿ. ಡಬಲ್ ಅಂದರೆ 2 ಬೆಡ್ ಇರುತ್ತೆ. ಡಾರ್ಮೆಟ್ರಿ ಅಂದರೆ ನಿಮಗೆ ಗೊತ್ತಿರೋದು ನಾರ್ಮಲಾಗಿ ಒಂದೇ ರೂಮಲ್ಲಿ 10-12 ಬೆಡ್ಗಳಿರುತ್ತೆ ಆ ಥರದ್ದು. ಅದೇ ಥರ ಎರಡು ಜನದ್ದು ಸ್ಟೇಟಸ್ ಇರೋದ್ರಿಂದ 2 ಜನಕ್ಕೆ ನೀವು ಬುಕ್ ಮಾಡ್ತೀರಾ ಅಂತ ಒಂದು ಸ್ಟೇಟಸ್ ಬರುತ್ತೆ. ಇಲ್ಲಿ ನೋಡಿ ನಮ್ಮದು ಫುಲ್ ಡೀಟೇಲ್ಸ್ ಇಲ್ಲಿ ಬರುತ್ತೆ, ಯಾರು ಟ್ರಾವೆಲ್ ಮಾಡ್ತಿರೋ ಡೀಟೇಲ್ಸು. ಇಲ್ಲಿ ನೋಡಿ ಡಬಲ್ ಅನ್ನೋದು 855 ರೂಪಾಯಿ ಇದೆ. ಅದ್ರಲ್ಲಿ ನಿಮಗೆ AC, ಕೂಲರು, ಸೋಲಾರ್ ಹಾಟ್ ವಾಟರ್ ಸಿಗುತ್ತೆ. ಇದು ಬಂದ್ಬಿಟ್ಟು 12 ಅವರ್ಸ್ಗೆ 25 ಅವರ್ಸ್ ಕಾಣಿಸ್ತಿಲ್ಲ, ಮರಿ ಫುಲ್ ಬುಕ್ ಆಗಿರಬೇಕು. ಈ ಥರ ಡೀಟೇಲ್ಸ್ ಇರುತ್ತೆ. ನನಗೆ ಡಬಲ್ ಬೇಡ, ನಾನು ಡಾರ್ಮೆಟ್ರಿ ಬುಕ್ ಮಾಡ್ತೀನಿ. ಇದು ತುಂಬ ಚೀಪ್ ಇರುತ್ತೆ, 240-250 ರೂಪೀಸೇ ಇದೆ. ಸೊ ಮತ್ತೆ PNR ನಂಬರ್ ಕಾಪಿ ಮಾಡಿ ಮತ್ತೆ ಅದೇ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ನಾನಲ್ಲಿ ಈ ರೀತಿ ನಾವು ಡಾರ್ಮೆಟ್ರಿ ಟ್ರೈ ಮಾಡೋಣ. ಮತ್ತೆ ಅದೇ ಡೀಟೇಲ್ಸ್ ಎಲ್ಲ ಫಿಲ್ ಮಾಡೋದಲ್ಲ, ಅದೇ ಥರ ಚೆಕ್ ಇನ್ ಡೇಟ್ ಅಂದರೆ ನೀವು ಯಾವತ್ತು ರೀಚ್ ಆಗ್ತೀರಾ ಅವತ್ತಿನ ಡೇಟ್ ಹಾಕಬೇಕು. ಅದ್ರಿಗೆ ಮುಂಚೆ ಮಾಡೋದು ಅಕ್ಸೆಪ್ಟ್ ಆಗಲ್ಲ ಸಿಸ್ಟಮ್ಮು. ಡಾರ್ಮೆಟ್ರಿ ಹಾಕ್ಬಿಟ್ಟು ಚೆಕ್ ಅವೈಲಬಿಲಿಟಿ ಕೊಡ್ತೀನಿ. ಇಲ್ಲಿ ನೋಡಿ ನಿಮಗೆ ಇಲ್ಲಿ ನಿಮಗೆ ಡಾರ್ಮೆಟ್ರಿ ಕೊಟ್ಟಾಗ ಮಲ್ಟಿ ಫೆಸಿಲಿಟಿ ಇದೆ ನೋಡಿ. ಇದು ಬಂದ್ಬಿಟ್ಟು ಡಾರ್ಮೆಟ್ರಿ ಬಂದ್ಬಿಟ್ಟು 285 ರೂಪೀಸು 12 ಗಂಟೆಗಾದರೆ 285 ರೂಪಾಯಿ. ಅದೇ 24 ಅವರ್ಸ್ ಆದರೆ 475 ರೂಪೀಸು. ಇದನ್ನು ನೀವು ಬುಕ್ ಮಾಡಿ. ಇನ್ನೊಂದು ಏನು ಮಾಡಬೇಕಂದ್ರೆ ಬುಕ್ ಮಾಡಬೇಕಾದ್ರೆ 2 ರೂಮ್ ಬುಕ್ ಮಾಡ್ತೀರಾ. ಒಂದು ಡಾರ್ಮೆಟ್ರಿ ಅಂದರೆ ಒಂದು ರೂಮಲ್ಲಿ ನಾನು ತೋರಿಸಿರೋ ಥರ ಒಂದು ರೂಮಲ್ಲಿ ಒಂದೇ ಒಂದು ಬೆಡ್ ಇರುತ್ತೆ. ಸೊ ಏನು ಮಾಡಿ ಪಕ್ಕದಲ್ಲೇ ಇರೋ ಥರ ಬುಕ್ ಮಾಡ್ಕೊಳ್ಳಿ. ಅದೇ ಥರ ಟೈಮು ನೋಡ್ಕೊಳ್ಳಿ, ನೀವು ಎಷ್ಟು ಗಂಟೆಗೆ ರೀಚ್ ಆಗ್ತೀರಾ ಅದ್ರ ತಕ್ಕಂತೆ. 7ರಿಂದನೇ ಸ್ಟಾರ್ಟ್ ಆಗೋದು. ಸೊ ನೀವು ಬೆಳಗ್ಗೆನ ಇಲ್ಲ ಸಾಯಂಕಾಲ ನೋಡ್ಕೊಳ್ಳಿ, ಅದ್ರ ತಕ್ಕಂತೆ ನೀವು ಚೆಕ್ಔಟ್ ಮಾಡ್ಕೊಬೋದು. 12 ಅವರ್ಸ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ 2 ಅವರ್ಸ್ಗೆ ನೀವು ವೆಕೇಟ್ ಮಾಡಬೇಕು. 24 ಅವರ್ಸ್ ಅಂದರೆ ಎಕ್ಸಾಕ್ಟ್ 24 ಅವರ್ಸ್ಗೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಅವರೇ ಎಬ್ಬರಿಸಿ ಆಚೆ ಕಳಿಸೋ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಬೇರೆಯವರು ಮತ್ತೆ ಬುಕ್ ಮಾಡ್ಬೋದು. ಅದೇ ಥರ ಇಲ್ಲೇನಂತ ಹೇಳಿದ್ರೆ ನೀವು ತಿರುವನಂತಪುರಮಲ್ಲಿ ನಾರ್ಮಲಾಗಿ ಹೋಟೆಲಲ್ಲಿ ಬುಕ್ ಮಾಡಬೇಕಂತ ಹೇಳಿದ್ರೆ ನಿಮಗೆ 285 ರೂಪೀಸ್ಗೆ AC ರೂಮ್ಸ್ ಎಲ್ಲ ಸಿಗೋ ಚಾನ್ಸೇ ಇಲ್ಲ. ಮಿನಿಮಮ್ 600-700 1000 ರೂಪೀಸ್ ಆಗುತ್ತೆ. ಇನ್ನೊಂದೇನೆಂದರೆ ಇದು ಬಂದ್ಬಿಟ್ಟು ದೇವಸ್ಥಾನದ ಪಕ್ಕದಲ್ಲೇ ಇದೆ. ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಡಾರ್ಮೆಟ್ರಿಯಿಂದ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೆಂಗೆ ವಾಕಬಲ್ ಹೋಗ್ಬೋದು ಅಂತ.
ಆಯಿತಾ. ಮುಂದೆ ಬಂದ್ಬಿಟ್ಟು ಪೇಮೆಂಟ್ ಮಾಡೋದು ಹೆಂಗಂದರೆ ಅದು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡಿದ ತಕ್ಷಣ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು, UPI ಮುಖಾಂತರ ಮಾಡ್ಬೋದು, ಇಲ್ಲಾಂದರೆ ವಾಲೆಟ್ ಅಂದರೆ ನಿಮ್ಮದು IRCTC ವಾಲೆಟ್ ಇದೆ ಅದ್ರಲ್ಲಿ ಪೇ ಮಾಡ್ಬೋದು, ಇಲ್ಲಾಂದರೆ ಫೋನ್ಪೇ ವಾಲೆಟು, ಇಲ್ಲಾಂದರೆ ಫೋನ್ಪೇ. ನಾನು ಬಂದು ಫೋನ್ಪೇಲಿ ಯೂಸ್ ಮಾಡ್ತೀನಿ. ಮಾಡ್ಬಿಟ್ಟು ಬುಕ್ ಇಲ್ಲಿಂದ ನಾರ್ಮಲ್ ಎಲ್ಲರಿಗೂ ಗೊತ್ತಿರೋ ಥರನೇ ನಾರ್ಮಲಾಗಿ ಹೋಗುತ್ತೆ. ಒಂದು ನಿಮ್ಮದು ಫೋನ್ಪೇದು ರಿಜಿಸ್ಟರ್ಡ್ ನಂಬರ್ ಇರುತ್ತೆ, ನಂಬರ್ ಹಾಕ್ಬಿಟ್ಟು ಹಾಕಿದ್ರೆ ನಿಮ್ಗೆ ಮೊಬೈಲ್ಗೆ ಅದು ಅಥೆಂಟಿಕೇಶನ್ ಬರುತ್ತೆ. ಅಲ್ಲಿಂದ ಪೇ ಮಾಡಿದ ತಕ್ಷಣ ಇದು ಸಕ್ಸಸ್ ಆಗಿರುತ್ತೆ. ನೋಡಿ ನಾನು ಮೊಬೈಲ್ ನಂಬರ್ ಹಾಕ್ಬಿಟ್ಟು 594 rupees ಇಬ್ಬರಿಗೆ, ಅಂದರೆ 2 ರೂಮ್ಗೆ ಅದರಿಂದ ಪೇ ಮಾಡ್ತೀನಿ ಫೋನ್ಪೇಯಿಂದ. ಸೊ ಇದು ನಾರ್ಮಲ್ ನೋಡ್ತಿರಲ್ಲ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಎಲ್ಲೇ ಥರದ್ದು ನೀವು ಪೇಮೆಂಟ್ ಮಾಡಿದ್ರೆ ಇದೇ ಥರ ಬರೋದು ನಿಮಗೆ. UI ಯೂಸರ್ ಇಂಟರ್ಫೇಸ್ ಹಿಂಗೆ ಇರುತ್ತೆ. ಸೊ ನಿಮ್ಮ ಮೊಬೈಲಲ್ಲಿ ಇದು ಬರುತ್ತೆ, ನಿಮ್ಮ ಆ್ಯಪ್ ಓಪನ್ ಮಾಡ್ಕೊಂಡು ನೀವು ಪೇ ಮಾಡ್ಕೊಬೋದು. ನಾನು ಇವಾಗ ಪೇ ಮಾಡ್ತಾಯಿದ್ದೀನಿ. ಪೇ ಮಾಡಿಬಿಟ್ಟು ಮುಂದೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಪೇ ಆಯಿತು. ಇದರ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟ್ ಹೇಗೆ ಮತ್ತೆ ಹಳೆ ಬ್ಯಾಕ್ ಟು ಸ್ಕ್ರೀನ್ ಹೋಗುತ್ತೆ, ಆಟೋಮೆಟಿಕ್ ಹೋಗುತ್ತೆ. ಅಲ್ಲಿ ನೋಡ್ಕೊಳ್ಳಿ, ನೀವು ಬ್ಯಾಕ್ ಆಗಲಿ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡಿ. ಇದು ನೋಡಿ ಆಟೋಮೆಟಿಕ್ ಈ ಥರ ಬರುತ್ತೆ. ನೀವು ಫಸ್ಟ್ ಇಲ್ಲಿ ನೋಡಿದ್ರೆ ನಾಟ್ ಬುಕ್ ಅಂತ ತೋರಿಸುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಒಂದು 5 minutes ವೆಯ್ಟ್ ಮಾಡಿದ ತಕ್ಷಣ ರಿಫ್ರೆಶ್ ಆಗುತ್ತೆ. ಅದಾದಮೇಲೆ ಕನ್ಫರ್ಮ್ ಬರುತ್ತೆ. ಇದು ನೀವು ಮೊಬೈಲಲ್ಲೂ ಇಟ್ಕೊಬೋದು, ಇಲ್ಲಾಂದರೆ ನೀವು ಪ್ರಿಂಟೌಟ್ ತೊಗೊಂಡ್ರೆ ಪ್ರಿಂಟೌಟು ತೊಗೊಬೋದು, ಅದು ನಿಮ್ಮ ಇಷ್ಟ. ನಾನಂತೂ ಪ್ರಿಂಟೌಟ್ ತೊಗೊಂಡಿಲ್ಲ, ನಾನು ಇದನ್ನು ಹಾಗೆ ಮೊಬೈಲಲ್ಲಿ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಡಾರ್ಮೆಟ್ರಿ ಇದು ರಿಟೈರಿಂಗ್ ರೂಮ್ ಅದು ಏಜೆಂಟ್ ಇರ್ತಾರಲ್ಲ ಅವ್ರಿಗೆ ತೋರಿಸಿದೆ. ಅವರು ಡೀಟೇಲ್ಸ್ ತೊಗೊಂಡು ನಮಗೆ ರೂಮ್ ಅಲೋಕೇಟ್ ಮಾಡಿಕೊಟ್ರು. ಇದು ನೋಡಿ, ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ತುಂಬ ಯೂಸ್ಫುಲ್ ಇರುತ್ತೆ ಎಲ್ಲರಿಗೂ. ಮಿಸ್ ಮಾಡೋಕೆ ಹೋಗ್ಬೇಡಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ರಿಟೈರಿಂಗ್ ರೂಮ್ ಬುಕ್ ಮಾಡೋದು ಹೇಗೆ, ಅದರ ಕಾಸ್ಟು, ಅದು ಬುಕ್ ಮಾಡಾದ್ಮೇಲೆ ಇಲ್ಲಿ ಬಂದು ಹೇಗೆ ಬೋರ್ಡಿಂಗ್ ಮಾಡೋದು, ಪ್ಲಸ್ ಈ ರೂಮ್ ಚಿಕ್ಕದೊಂದು ತೋರಿಸಿರ್ತೀನಿ, ರೂಮ್ ಹೇಗಿರುತ್ತೆ, ಇಲ್ಲಿರೋ ಫೆಸಿಲಿಟಿ ಹೇಗಿರುತ್ತೆ ಅಂತ ತೋರಿಸಿರ್ತೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ತಕ್ಕಂಥ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.